ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ಇವಾಗ ಮೆಂತೆ ಪರಾಟ ಅಥವಾ ಮೆಂತೆ ಚಪಾತಿನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಭಾಳ ರುಚಿಕರವಾದಂತಹ ಟ್ರಾವೆಲ್ ಫ್ರೆಂಡ್ಲಿ ರೆಸಿಪಿ. ಹಂಗೆ ಮಕ್ಕಳ ಲಂಚ್ ಬಾಕ್ಸಿಗೂ ಸ್ವಲ್ಪ ತುಪ್ಪ ಸವರಿ ಈ ಥರ ರೋಲ್ ಮಾಡಿ ಹಾಕಿ ಕಳಿಸ್ಬೋದು. ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪಕ್ಕದಲ್ಲಿರೋಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ಬರ್ತಾವೆ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ಬಿಡಿಸಿ ತೊಳೆದು ಸ್ವಲ್ಪ ಡ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊರಿ. ಇವಾಗ ಒಂದು ದೊಡ್ಡ ಬಟ್ಲಕ್ಕೆ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೀಡಿಯಮ್ ಬೌಲ್ ಆಗುವಷ್ಟು ಯೂಸ್ ಮಾಡ್ಕೊಂಡಿನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋರಿ. ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾನ, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಎಳ್ಳು, 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು. ಜಾಸ್ತಿ ಕಡಲೆ ಹಿಟ್ಟನ್ನು ಹಾಕೋಬಾರ್ದು, ಹಾಕಿದರೆ ಪರೋಟ ಸಾಫ್ಟಾಗಿ ಬರೋಂಗಿಲ್ಲ. ಹಾಕೋದ್ರಿಂದ ಟೇಸ್ಟಿಯಾಗಿರುತ್ತೆ. 1/2 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್. ಇವಾಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಯೂಸ್ ಮಾಡ್ಕೊಂಡಿನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ. ಇವಾಗ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಹಾಕೋಬೇಕು. ಮತ್ತು ಅರ್ಧ ಬಟ್ಲು ಆಗುವಷ್ಟು ಮೊಸರನ್ನು ಹಾಕಿ ಚಲೋತ್ನಾಗ 1 ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊರಿ. ಈ ಪರೋಟ ಭಾಳ ರುಚಿ ಆಗ್ತವೆ, ನೀವು ಮಾಡ್ಕೊಂಡು ತಿನ್ನಿರಿ, ನಿಮಗೂ ಇಷ್ಟ ಆಗುತ್ತೆ. ಇವಾಗ ಕೈಯಿಂದ ಚಲೋತ್ನಾಗ ನಾದ್ಕೋಬೇಕು. ಬರೀ ಮೊಸರು ಹಾಕಿ ನಾದ್ಕೊಂಡ್ರೆ 2 ದಿವಸ ಇಟ್ಕೊಂಡು ತಿನ್ಬೋದು. ನಾನಿಲ್ಲಿ ಇವಾಗ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನು ಸೇರಿಸಿ ಕಲಿಸ್ಕೊಳಕತ್ತೀನಿ. ನಿಮ್ಮ ಮೀಡಿಯಮ್ ಸಾಫ್ಟಾಗಿ ನಾದ್ಕೋರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿ ನಾದ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಹಿಟ್ಟು ರೆಡಿಯಾಗಿದೆ ಅಂದಮೇಲೆ ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಮೇಲ್ಗಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ. ಇವಾಗ ಮುಟ್ಟಿ ನೋಡಿದಾಗ ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಮೀಡಿಯಮ್ ಸಾಫ್ಟಾಗಿರಬೇಕು. ನಂತರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. 10 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಉಳ್ಳಿಯನ್ನು ತೊಗೊಂಡು ಅದನ್ನು ಫ್ಲ್ಯಾಟಾಗಿ ಮಾಡಿಕೊಂಡು ಗೋಧಿ ಹಿಟ್ಟಿನಲ್ಲಿ ಈ ಥರ ಡಿಪ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಎದ್ಕೊಂಡ್ಮೇಲೆ ಲಟ್ಟಣಿಗೆಯಿಂದ ಲಟ್ಟಿಸ್ಕೋರಿ. ನಿಮಗೆ ತೆಳ್ಳಗೆ ಬೇಕಂದ್ರೆ ಚಪಾತಿ ಥರ ಮಾಡ್ಕೋರಿ, ಇಲ್ಲಾಂದ್ರೆ ಪರೋಟ ಥರ ಬೇಕಂತಂದ್ರೆ ಸ್ವಲ್ಪ ದಪ್ಪಗೆ ಲಟ್ಟಿಸ್ಕೋರಿ. ಇದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಜಲ್ದಿನ ಮಾಡ್ಕೋಬೋದು. ಸೊ ಈ ಥರ ನೋಡಿಕೊಂಡು ಮಾಡ್ಕೋರಿ. ನಾನಿಲ್ಲಿ ಚಪಾತಿ ಗತೆ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಂಡಿನಿ. ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿನಿ, ಆಲ್ರೆಡಿ ರೆಡಿ ಮಾಡಿ. ನೀವು ಬೇಡ ಅನ್ನೋರು ಒಂದೊಂದಾಗಿ ಮಾಡಿ ಹಾಕೋಬೋದು. ಇವಾಗ ಕಾದಿರೋ ಅಂಥ ಹಂಚಿಗೆ ಮಾಡಿಟ್ಕೊಂಡಿರೋಂಥ ಪರೋಟವನ್ನು ಹಾಕಿ ಮೇಲ್ಗಡೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಪರೋಟ ಫುಲ್ಲು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋರಿ. ಎಣ್ಣೆ ಬದಲು ತುಪ್ಪವನ್ನಾದ್ರೂ ಹಾಕಿ ಸ್ಪ್ರೆಡ್ ಮಾಡ್ಕೋಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟು ಚಲೋ ಇರ್ತೈತಿ, ಇದ್ದರೆ ಹಾಕ್ಕೊಳ್ರಿ. ನಂತರ ಮತ್ತೆ ತಿರುಗಿಸ್ಕೊಂಡು ಹಾಕ್ಕೊಂಡು ಮತ್ತು ಮೇಲ್ಗಡೆ ಎಲ್ಲ ಮತ್ತೆ ಸ್ಪ್ರೆಡ್ ಮಾಡ್ಕೋಬೇಕು. ತುಪ್ಪ ಅಥವಾ ಎಣ್ಣೆಯನ್ನು 2 ಕಡೆ ಚಲೋತ್ನಂಗೆ ಬೇಯಬೇಕಿವು. ಇದು ಟ್ರಾವೆಲ್ ಫ್ರೆಂಡ್ಲಿ ರೆಸಿಪಿ. ಅಂದ್ರೆ ನೀವೆಲ್ಲಾದರೂ ಟೂರ್ಗೆ ಟ್ರಿಪ್ಪಿಗೆ ಹೋಗಬೇಕು ಅಂದ್ಕೊಂಡ್ರೆ ಈ ಥರ ಮಾಡಿಕೊಂಡು ತೊಗೊಂಡು ಹೋದ್ರೆ ಮೆತ್ತಗೆ ಚಲೋ ಇರ್ತವೆ. 1-2 ದಿವಸ ಆದ್ರೂ ಹಾಳಾಗಂಗಿಲ್ಲ ಮೊಸರಲ್ಲಿ ನಾದ್ಕೊಂಡು ಮಾಡ್ಕೊಂಡ್ರೆ. ಸೊ ಹಾಗಾಗಿ ನೋಡ್ಕೊಂಡು ಮಾಡ್ಕೊರಿ. ಹೊಳಿಸಿ ಹಾಕ್ಕೊಳ್ರಿ. ಎಲ್ಲವನ್ನು ನೀಟಾಗಿ ಬಂದಿದೆ ಅಂದಮೇಲೆ ತಕ್ಕೋರಿ. ಹಂಗೆ ಎಲ್ಲ ಪರೋಟಗಳನ್ನು ಒಂದೊಂದಾಗಿ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊರಿ. ಭಾರಿ ಮಸ್ತ್ ಹಾಕೋ, ಸಾಫ್ಟಾಗಿ ರುಚಿನೂ ಇರ್ತಾವೆ, ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಒಂದ್ಸತ ಟ್ರೈ ಮಾಡ್ಕೊರಿ. ಇದನ್ನು ಮೊಸರು ಮತ್ತು ಉಪ್ಪಿನಕಾಯಿ ಜೊತೆಗೆ ಸರ್ವ್ ಮಾಡ್ಕೋಬೇಕು. ಇವಾಗ ನಾನು ಒಂದು ಪರೋಟನ ತೆಗೆದು ತೋರ್ಸಕತ್ತೀನಿ. ನೋಡಿರಿ ಎಷ್ಟು ಸಾಫ್ಟ್ ಆಗ್ಯಾವಂತಂದು. ಈ ಥರ ಪ್ರೆಸ್ ಮಾಡಿ ನೋಡಿದಾಗ ಎಷ್ಟು ಸಾಫ್ಟಾಗಿರ್ತಾವೆ. ಸಣ್ಣ ಮಕ್ಳಿಗೆ ಕೊಟ್ಬಿಟ್ರಂತೂ ಹಂಗೆ ಅಡ್ಯಾಡ್ಕೊಂಡು ತಿಂತಾರೆ, ಅಷ್ಟು ಮಸ್ತಾಗಿರ್ತಾವೆ. ನೀವು ಟ್ರೈ ಮಾಡ್ಕೋರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಹಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು.